ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗಣೇಶನಿಗೆ ಇರುವ ಪ್ರಮುಖ ಹೆಸರುಗಳು ಮತ್ತು ಅದರ ಅರ್ಥವೇನು ನಿಮಗೆ ಗೊತ್ತಾ? ಪ್ರಥಮ ವಂದಿತ ವಿಘ್ನ ನಿವಾರಕ ಗಣಪತಿಯನ್ನು ಭಕ್ತರು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಹಿಂದೂ ಧರ್ಮ ಗ್ರಂಥದಲ್ಲಿ ಗಣೇಶನಿಗೆ 108 ಹೆಸರುಗಳಿವೆ. ಅವುಗಳಲ್ಲಿ ಗೌರಿ ಪುತ್ರನಿಗಿರುವ ಪ್ರಮುಖ ಹೆಸರುಗಳು, ಅವುಗಳ ಅರ್ಥವೇನು ಬನ್ನಿ ನೋಡೋಣ. 1. ವಿಘ್ನೇಶ್ವರ. ಎಲ್ಲ ವಿಘ್ನಗಳನ್ನು ನಿವಾರಿಸುವವನು, ಒಳ್ಳೆಯದಕ್ಕೆ ಒಡೆಯ ಎಂಬ ಅರ್ಥದಲ್ಲಿ ವಿಘ್ನೇಶ್ವರ ಎಂದು ಕರೆಯಲಾಗುತ್ತದೆ. 2. ಮಂಗಳಮೂರ್ತಿ. ಶಾಂತಿ ನೆಮ್ಮದಿಗೆ ಪೂಜಿಸುವ, ಸರ್ವರಿಗೆ ಒಳ್ಳೆಯದನ್ನು ಉಂಟು ಮಾಡುವ ದೇವರು. 3. ಧೂಮ್ರವರ್ಣ. ಧೂಮ್ರ ಎಂದರೆ ಹೊಗೆ, ವರ್ಣ ಎಂದರೆ ಬಣ್ಣ. ದುರ್ಗುಣ ಬಿಟ್ಟು ಸುಗುಣವನ್ನು ಆರಿಸುವವನು, ಜಗತ್ತಿಗೆ ಬೆಳಕಿನ ಹೊಗೆಯನ್ನು ಬಿಡುವವನು ಎಂಬ ಅರ್ಥ ಸಿಗುತ್ತದೆ. 4. ವಕ್ರತುಂಡ. ವಕ್ರತುಂಡ ಎಂದರೆ ಬಾಗಿದ ಸೊಂಡಿಲು. ಆನೆಯ ತಲೆಯನ್ನು ಹೊಂದಿರುವ ಗಣೇಶನ ಸೊಂಡಿಲು ಎಡಕ್ಕೆ ಬಾಗಿರುವುದನ್ನು ವಕ್ರತುಂಡ ಎಂದು ಕರೆಯಲಾಗುತ್ತದೆ. ಇದು ಪ್ರೀತಿ ಮತ್ತು ಸಹಾನುಭೂತಿಯನ್ನು ಸೂಚಿಸುತ್ತದೆ. 5. ಏಕದಂತ. ಒಂದು ಹಲ್ಲು ಇರುವವನು. ಗಣಪತಿಯ ಸೊಂಡಿಲಿನಲ್ಲಿ ಒಂದು ದಂತ ಮುರಿದಿದ್ದು ಇನ್ನೊಂದು ದಂತ ಮಾತ್ರ ಇರುವುದು ಸಾಂಕೇತಿಕವಾಗಿ ಜಗತ್ತಿಗೆ ಒಬ್ಬನೇ ಬ್ರಹ್ಮ ಎಂದು ಸೂಚಿಸುತ್ತದೆ. 6. ಬಾಲಚಂದ್ರ. ಚಂದ್ರನನ್ನು ಹಣೆಯ ಮೇಲೆ ಧರಿಸಿದವನು, ತಂಪು ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. 7. ಲಂಬೋದರ. ದೊಡ್ಡ ಹೊಟ್ಟೆಯನ್ನು ಹೊಂದಿರುವವನು, ಎಲ್ಲವನ್ನೂ ಒಳಗೊಂಡಿರುವವನು ಎಂಬ ಅರ್ಥ ಬರುತ್ತದೆ. ಇದು ಭೌತಿಕ ತೂಕಕ್ಕಿಂತ ಆಧ್ಯಾತ್ಮಿಕ ವಿಶಾಲತೆಯನ್ನು ಸೂಚಿಸುತ್ತದೆ. 8. ಗಜಾನನ. ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಸಂಕೇತಿಸುವ ಆನೆಯ ಮುಖವನ್ನು ಹೊಂದಿದವನು. 9. ಹೇರಂಬ. ಇದರರ್ಥ ಅವನು ದುರ್ಬಲ ಮತ್ತು ಅಸಹಾಯಕರ ರಕ್ಷಕ. ಹಾಗಾಗಿಯೇ 5 ತಲೆಗಳೊಂದಿಗೆ ಚಿತ್ರಿಸಲಾಗಿದೆ. 10. ವಿದ್ಯಾಗಣಪತಿ. ಗಣಪತಿ ದೇವರನ್ನು 18 ವಿದ್ಯೆಗಳಿಗೆ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ವಿದ್ಯಾಭ್ಯಾಸ ಆರಂಭಕ್ಕೆ ಮುನ್ನ ಸರಸ್ವತಿಗೆ, ನಂತರ ಗಣಪತಿಯನ್ನು ಪೂಜಿಸಲಾಗುತ್ತದೆ. 11. ವಿಕಟ. ಮೋಕ್ಷ ಪಡೆಯಲು ದಾರಿ ತೋರಿಸುವವನು. ವಿ ಎಂದರೆ ನಿರ್ದಿಷ್ಟವಾದ, ಕರ್ತೃ ಎಂದರೆ ಕೆಲಸ ಮತ್ತು ಅಕಟ ಎಂದರೆ ಮೋಕ್ಷ ಎಂದರ್ಥ. 12. ಸುಮುಖ. ಅಂದವಾದ ಮುಖವುಳ್ಳವನು ಎಂದು ಅರ್ಥವಾಗುತ್ತದೆ. ಗಣೇಶನು ಶಿವ ಮತ್ತು ಪಾರ್ವತಿಯ ಗುಣಲಕ್ಷಣಗಳನ್ನು ಹೊಂದಿದ್ದು, ಇದರಿಂದಾಗಿ ಅವನು ಸುಂದರವಾದ ದೇವರು ಎಂದು ಹೇಳಲಾಗಿದೆ. 13. ಕಪಿಲ. ಕೆಂಪು ಕಂದು ಬಣ್ಣದಿಂದಾಗಿ ಗಣೇಶ ಈ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಇದು ಅವನ ನೆಲದ ಸ್ವಭಾವವನ್ನು ಸೂಚಿಸುತ್ತದೆ. 14. ಬಾಲಚಂದ್ರ. ಬಾಲ ಎಂದರೆ ಹಣೆ. ಚಂದ್ರ ಆಕಾಶದಲ್ಲಿರುವ ಚಂದ್ರ, ಹಣೆಯಲ್ಲಿ ಚಂದ್ರನನ್ನು ಹೊಂದಿರುವವನು. 15. ವಿನಾಯಕ. ನಾಯಕನ ಗುಣ ಹೊಂದಿರುವವನೇ ವಿನಾಯಕ. 16. ಗಣಪತಿ. ಎಲ್ಲ ಗಣಗಳಿಗೆ ಅಧಿಪತಿ. 17. ಗಜಾನನ. ಆನೆಯ ಮುಖ ಹೊಂದಿರುವವನು. 18. ಗಜಕರ್ಣ. ಆನೆಯಂಥ ಕಣ್ಣುಗಳನ್ನು ಹೊಂದಿರುವವನು. 19. ಗೌರಿ ಸುತ. ಗೌರಿ ಅಥವಾ ಪಾರ್ವತಿಯ ಮಗ. 20. ಗಜವಕ್ರ. ಆನೆಯ ಮುಖವನ್ನು ಹೊಂದಿರುವವನು, ಸಾಕಷ್ಟು ಜ್ಞಾನವನ್ನು ಹೊಂದಿರುವವನು ಎಂಬ ಅರ್ಥ ಬರುತ್ತದೆ. 21. ಮೂಷಿಕ ವಾಹನ. ಇಲಿಯನ್ನು ವಾಹನವಾಗಿರಿಸಿಕೊಂಡ ದೇವರು ಎಂಬ ಅರ್ಥ ಬರುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.